ಬಳ್ಳಾರಿಯಲ್ಲಿ ಕೈಕೊಟ್ಟ ಮಳೆರಾಯ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಳ್ಳಾರಿ ಸಿರುಗುಪ್ಪ ತಾಲೂಕಿನಲ್ಲಿ ಮಳೆರಾಯ ಕೈಕೊಟ್ಟಿದ್ದಾನೆ. ಸಿರುಗುಪ್ಪ ತಾಲೂಕು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಿಸಿ ಮಾಜಿ ಶಾಸಕ ಸೋಮಲಿಂಗಪ್ಪ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತುಂಗಭದ್ರಾ ನದಿಯ ಪಾತ್ರದಲ್ಲಿ ಬೆಳೆಗಳು ಕೂಡ ಒಣಗ್ತಾ ಇದೆ. ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಹರಿಸಬೇಕು, ಇಲ್ಲವಾದರೆ ರೈತರು ಬೃಹತ್ ಪಾದಯಾತ್ರೆಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಲಿಂಗಪ್ಪ ಕೊಟ್ಟಿರುವಂಥ ಹೇಳಿಕೆ ಇದು. ಒಟ್ಟಾರೆಯಾಗಿ ಸಿರುಗುಪ್ಪ ತಾಲೂಕನ್ನ ಕೂಡಲೇ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನ ಮಾಡಬೇಕು, ರೈತರಿಗೆ ಸರಿಯಾದ ಪರಿಹಾರ ಸಿಗಬೇಕು ಅಂತ ಹೇಳಿ ಮಾಜಿ ಶಾಸಕ MS ಸೋಮಲಿಂಗಪ್ಪ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತುಂಗಭದ್ರಾ ನದಿ ಪಾತ್ರದಲ್ಲಿ ಒಣಗಿದ ಬೆಳೆಗಳನ್ನು ವೀಕ್ಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಬಿತ್ತಿದೆ ಬೆಳೆ ಬರ್ತಿದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನು ಆಸೆ ನಿರೀಕ್ಷೆಯಲ್ಲಿ ಇದ್ದನೋ ನದಿಯಲ್ಲಿ ನೀರು ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು 13,65,00,000 ಈಗಾಗಲೇ ಈ ಅಮೌಂಟ್ ಇದೆ. ಹಣ 13,65,00,000 ಹಣ ಈ ಇದೇನಿದೆಯಲ್ಲ ನದಿ ಬಗಡೆ ಇದೆಯಲ್ಲ, ನದಿ ಬಗಡೆಯಲ್ಲಿಂದ ನಿಟ್ಟೂರುವರೆಗೆ ಭೂಮಿ ಕೊಡೋ ಸಲುವಾಗಿ 13,65,00,000 ಹಾಕಿದ್ದೀವಿ. ಅಲ್ಲಿ ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ಎರಡು ಕಡೆಗೆ ಇದು ಮಾಡಿ. ಇದು ಕನಿಷ್ಠ 120 ಕೋಟಿ ಇದು ಎಸ್ಟಿಮೇಟ್. ಈಗ ಮುಂದೆ 120 ಕೋಟಿ ಅದಕ್ಕೆ 150 ಕೋಟಿವರೆಗೆ ಎಸ್ಟಿಮೇಟ್ ಆಗ್ತಿದೆ. ಹಾಗಾಗಿ ನಾವು ಇರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಮ್ಮ ದುರ್ದೈವಿದೆ, ನಾವು ಅವತ್ತೇ ಮೊದಲೇ ವಿಧಾನಸಭೆಯಲ್ಲಿ ನಾನು ಮಾತಾಡಿದರೆ ಅವಾಗೇ ಆಗ್ಬೋದಿತ್ತು. ಇನ್ನೂ ಒಂದು 2 ವರ್ಷ ಕೆಳಗೆ ಆಗ್ಬೋದಿತ್ತು. ಇನ್ನೂ 2 ವರ್ಷ ಇತ್ತಪ್ಪ ಅಂತಂದರೆ ಈ ಬ್ರಿಡ್ಜಿಗೆ ಚಾಲನೆ ಕೊಡ್ತಿದ್ವಿ. ಅದಾಗಲಿಲ್ಲ. ಮುಂದಾದ್ರೂ ಈಗ ಸರ್ಕಾರ ಇದೆ, ಶಾಸಕರಿದ್ದಾರೆ, ಅವರು ತಕ್ಷಣವೇ ವ್ಯವಸ್ಥೆ ಮಾಡಬೇಕು. ಬ್ರಿಡ್ಜ್ ಮಾಡಿದರೆ ನಿಜವಾಗಲೂ ಸಿರುಗುಪ್ಪ ತಾಲೂಕು ಕರ್ನಾಟಕದಲ್ಲಿ ನಂಬರ್ 1 ತಾಲೂಕು ಆಗ್ತದೆ ಈ ಒಂದು ಬ್ರಿಡ್ಜ್ ಮಾಡಿದೆ. 13,65,00,000 ಈಗಾಗಲೇ ಈ ಅಮೌಂಟ್ ಇದೆ.